ಹೇ ಎಲ್ಲರಿಗೂ ಆತಿವರ್ವಾತಕ್ಗೆ ಮರಳಿ ಸುಸ್ವಾಗತ. ಇಂದು ನಾವು ಮಾಂತ್ರಿಕ ಮತ್ತು ಹೃದಯಸ್ಪರ್ಶಿ ಕಥೆಗೆ ಧುಮುಕುತ್ತಿದ್ದೇವೆ. ಅದು ಮಕ್ಕಳ ಮತ್ತು ವಯಸ್ಕರ ಹೃದಯಗಳನ್ನು ಒಂದೇ ರೀತಿ ಸೆರೆಹಿಡಿಯುತ್ತದೆ. ಅದು ಸರಿ, ನಾವು ದಿ ಟೇಲ್ ಆಫ್ ಡೆಸ್ಪೆರಿಕ್ಸ್ ಬಗ್ಗೆ ಮಾತನಾಡುತ್ತಿದ್ದೇವೆ. ಇದು ಮೋಡಿ ಮಾಡುವಂತಿದೆ. ಶೌರ್ಯ, ಭರವಸೆ ಮತ್ತು ನಮ್ಮ ವ್ಯತ್ಯಾಸಗಳನ್ನು ಅಳವಡಿಸಿಕೊಳ್ಳುವ ಪ್ರಾಮುಖ್ಯತೆಯ ಕತೆ. ನೀವು ಕ್ಲಾಸಿಕ್ ಕತೆ ಹೇಳುವಿಕೆಯ ಅಭಿಮಾನಿಯಾಗಿದ್ದರೆ ಇದು ಖಂಡಿತವಾಗಿಯೂ ನಿಮಗಾಗಿ ಪ್ರಾರಂಭಿಸೋಣ. ಹಾಗಾದರೆ ದಿ ಟೇಲ್ ಆಫ್ ಡೆಸ್ಪೆರಿಕ್ಸ್ ಎಂದರೇನು? ಸರಿ, ಇದು ಡೆಸ್ಪೆರಿಕ್ಸ್ ಟಿಲ್ಲಿಂಗ್ ಎಂಬ ಕೆಚ್ಚೆದೆಯ ಪುಟ್ಟ ಇಲಿಯ ಸಾಹಸಗಳನ್ನು ಅನುಸರಿಸುವ ಕಥೆಯಾಗಿದೆ. ಇತರ ಇಲಿಗಳಿಗಿಂತ ಭಿನ್ನವಾಗಿ ಡೆಸ್ಪೆರಿಕ್ಸ್ ತನ್ನ ಸುತ್ತಲಿನ ಪ್ರಪಂಚದಿಂದ ಕುತೂಹಲ, ಭಯವಿಲ್ಲದ ಮತ್ತು ಆಕರ್ಷಿತವಾಗಿದೆ. ಅವನು ವಾಸಿಸುವ ಡೋರ್ ಸಾಮ್ರಾಜ್ಯವು ರಾಣಿಯ ದುರಂತ ಮರಣದ ನಂತರ ಹತಾಶೆಗೆ ಒಳಗಾಯಿತು. ಇದು ಸೂಪ್ನ ಬಹಿಷ್ಕಾರಕ್ಕೆ ಕಾರಣವಾಯಿತು. ಹೌದು, ಸೂಪ್ ಇದು ಚಮತ್ಕಾರಿ ಎಂದು ತೋರುತ್ತದೆ, ಆದರೆ ಕಥೆಯ ಮೋಡಿ ಇರುವುದು ಇಲ್ಲಿಯೇ. ಇಲಿಗಳು ಅಂಜುಬುರುಕವಾಗಿ ವರ್ತಿಸುವ, ಅಪಾಯದಿಂದ ದೂರ ಸರಿಯುವ ಮತ್ತು ಮನುಷ್ಯರೊಂದಿಗಿನ ಸಂವಹನವನ್ನು ತಪ್ಪಿಸುವ ನಿರೀಕ್ಷೆಯಿರುವ ಜಗತ್ತಿನಲ್ಲಿ ಡೆಸ್ಪೆರಿಕ್ಸ್ ಜನಿಸುತ್ತದೆ. ಆದರೆ ಆಂತರ್ಕರೊಳಗೆ ಬೇರೆ ವಿಚಾರಗಳಿವೆ. ಅವನು ನೈಟ್ ಆಗಬೇಕೆಂದು ಕನಸು ಕಾಣುತ್ತಾನೆ ಮತ್ತು ಅವನ ಸಣ್ಣ ಗಾತ್ರದ ಹೊರತಾಗಿಯೂ ಅವನು ಧೈರ್ಯ ಮತ್ತು ಧೈರ್ಯದಿಂದ ತುಂಬಿದ ಜೀವನವನ್ನು ನಡೆಸಲು ನಿರ್ಧರಿಸುತ್ತಾನೆ. ಇದು ರಾಜಕುಮಾರಿ ಪಿ. ರೋಸ್ಕುರೋ ಎಂಬ ಇಲಿ ಮತ್ತು ಕೋಟೆಯ ಗಾಢವಾದ ಗುಪ್ತ ಭಾಗಗಳೊಂದಿಗೆ ಮುಖಾಮುಖಿಯಾಗುವ ಪ್ರಯಾಣದಲ್ಲಿ ಅವನನ್ನು ಹೊಂದಿಸುತ್ತದೆ. ಈಗ ಕಥೆ ಕೇವಲ ಡೆಸ್ಪೆರಿಕ್ಸ್ ಬಗ್ಗೆ ಅಲ್ಲ. ಅನೇಕ ಪಾತ್ರಗಳಿವೆ, ಅವರ ಕಥೆಗಳು ಸುಂದರವಾಗಿ ಹೆಣೆದುಕೊಂಡಿವೆ. ರೋಸ್ಕುರೋ ಉದಾಹರಣೆಗೆ ಬೆಳಕು ಮತ್ತು ಒಳ್ಳೆಯತನಕ್ಕಾಗಿ ಹಾತೊರೆಯುವ ಇಲಿ, ಆದರೆ ಮೇಲಿನ ಪ್ರಪಂಚದಿಂದ ತಿರಸ್ಕರಿಸಲ್ಪಟ್ಟಿದೆ ಎಂದು ಭಾವಿಸಿದಾಗ ಕತ್ತಲೆಗೆ ತಿರುಗುತ್ತದೆ. ನಂತರ ಮಿಗ್ಗೆರಿ ಸೌ ಒಬ್ಬ ಬಡ ಸೇವಕ ಹುಡುಗಿ ರಾಜಕುಮಾರಿಯಾಗಬೇಕೆಂದು ಕನಸು ಕಾಣುತ್ತಾಳೆ, ಆದರೆ ಅವಳು ಹೆಚ್ಚು ದೊಡ್ಡ ಕಥಾವಸ್ತುದಲ್ಲಿ ಸಿಕ್ಕಿಹಾಕಿಕೊಳ್ಳುತ್ತಾಳೆ. ಈ ಎಲ್ಲಾ ಪಾತ್ರಗಳ ಜೀವನವು ಅನಿರೀಕ್ಷಿತ ರೀತಿಯಲ್ಲಿ ಘರ್ಷಣೆಯಾಗುತ್ತದೆ. ಇದು ಕಥೆಯನ್ನು ಪದರಗಳು ಮತ್ತು ಭಾವನೆಗಳಿಂದ ಶ್ರೀಮಂತಗೊಳಿಸುತ್ತದೆ. ದಿ ಟೇಲ್ ಆಫ್ ಡೆಸ್ಪೆರಿಕ್ಸ್ನ ಅತ್ಯಂತ ಮಾಂತ್ರಿಕ ಅಂಶವೆಂದರೆ ಅದು ಧೈರ್ಯ, ಕ್ಷಮೆ ಮತ್ತು ವಿಮೋಚನೆಯಂತಹ ವಿಷಯಗಳನ್ನು ಪರಿಶೋಧಿಸುವ ವಿಧಾನವಾಗಿದೆ. ಡೆಸ್ಪೆರಿಯಾಕ್ಸ್ ಪಾತ್ರವು ಗಾತ್ರದಲ್ಲಿ ಚಿಕ್ಕದಾಗಿದ್ದರೂ ಧೈರ್ಯವು ನೀವು ಎಷ್ಟು ದೊಡ್ಡವರು ಎಂಬುದರ ಬಗ್ಗೆ ಅಲ್ಲ ಎಂದು ನಮಗೆ ಕಲಿಸುತ್ತದೆ. ನಿಮ್ಮ ಹೃದಯದ ಗಾತ್ರದ ಬಗ್ಗೆ. ಅವರು ಸರಿಯಾದ ಉದ್ದೇಶಕ್ಕಾಗಿ ಅಪಾಯವನ್ನು ಎದುರಿಸಲು ಸಿದ್ಧರಿದ್ದಾರೆ ಮತ್ತು ಅವನನ್ನು ನಂಬಲಾಗದಷ್ಟು ಇಷ್ಟಪಡುವ ನಾಯಕನನ್ನಾಗಿ ಮಾಡುತ್ತದೆ. ಮತ್ತೊಂದೆಡೆ ನಾವು ರೋಸ್ಕುರೋವನ್ನು ಹೊಂದಿದ್ದೇವೆ. ಅವರು ಸಂಕೀರ್ಣ ವಿರೋಧಿಯಾಗಿ ಕಾರ್ಯನಿರ್ವಹಿಸುತ್ತಾರೆ. ಖಳನಾಯಕನು ಶುದ್ಧ ದುಷ್ಟನಾಗಿರುವ ಅನೇಕ ಕಥೆಗಳಿಗಿಂತ ಭಿನ್ನವಾಗಿ ರೋಸ್ಕುರೋ ಒಂದು ದುರಂತ ವ್ಯಕ್ತಿ. ಅವನು ಒಮ್ಮೆ ಬೆಳಕನ್ನು ಹುಡುಕುತ್ತಿದ್ದ, ಆದರೆ ಸಂದರ್ಭಗಳಿಂದ ಕತ್ತಲೆಗೆ ತಳ್ಳಲ್ಪಟ್ಟವನು. ಅವರ ಕಥೆಯು ದುಗಕ ಮತ್ತು ತಿಳುವಳಿಕೆಯ ಪದರವನ್ನು ಖಳತನದ ಕಲ್ಪನೆಗೆ ಸೇರಿಸುತ್ತದೆ. ಒಂದು ರೀತಿಯಲ್ಲಿ ನಮ್ಮ ಕ್ರಿಯೆಗಳು ಇತರರ ಮೇಲೆ ಹೇಗೆ ಪರಿಣಾಮ ಬೀರುತ್ತವೆ ಮತ್ತು ಜನರು ಎರಡನೇ ಅವಕಾಶಗಳಿಗೆ ಅರ್ಹರಾಗಿದ್ದಾರೆಯೇ ಎಂಬುದರ ಕುರಿತು ಯೋಚಿಸಲು ಕಥೆಯು ನಮ್ಮನ್ನು ಕೇಳುತ್ತದೆ. ಮಿಗ್ಗೆರಿ ಸೌ ಪಾತ್ರವು ಕತೆಗೆ ಆಳವನ್ನು ಸೇರಿಸುವ ಮತ್ತೊಂದು ಭಾವನಾತ್ಮಕ ಚಾಪವಾಗಿದೆ. ಅವಳು ತನ್ನ ಇಡೀ ಜೀವನವನ್ನು ಕೆಟ್ಟದಾಗಿ ನಡೆಸಿಕೊಂಡಿದ್ದಾಳೆ ಮತ್ತು ಏನಾದರೂ ಉತ್ತಮವಾದದ್ದಕ್ಕಾಗಿ ಹಾತೊರೆಯುತ್ತಾಳೆ. ಅವಳು ಪ್ರಶ್ನಾರ್ಹ ಆಯ್ಕೆಗಳನ್ನು ಮಾಡುವಾಗಲೂ ಸಹಾನುಭೂತಿ ಹೊಂದುತ್ತಾಳೆ. ರಾಜಕುಮಾರಿಯಾಗುವ ಅವಳ ಕನಸು ಅವಳು ಎದುರಿಸುತ್ತಿರುವ ವಾಸ್ತವದೊಂದಿಗೆ ವ್ಯತಿರಿಕ್ತವಾಗಿದೆ. ಅನೇಕ ವೀಕ್ಷಕರು ಸಂಬಂಧಿಸಬಹುದಾದ ಹಂಬಲದ ಭಾವವನ್ನು ಸೃಷ್ಟಿಸುತ್ತದೆ. ವಿಭಿನ್ನ ಪಾತ್ರಗಳು ಕಷ್ಟಗಳು ಮತ್ತು ಕನಸುಗಳನ್ನು ತಮ್ಮದೇ ಆದ ವಿಶಿಷ್ಟ ರೀತಿಯಲ್ಲಿ ಹೇಗೆ ನಿರ್ವಹಿಸುತ್ತವೆ ಎಂಬುದನ್ನು ತೋರಿಸುವ ಅದ್ಭುತ ಕೆಲಸವನ್ನು ದಿ ಟೇಲ್ ಆಫ್ ಡೆಸ್ಪೆರಿಕ್ಸ್ ಮಾಡುತ್ತದೆ. ಈಗ ನಾವು ದೃಶ್ಯಗಳ ಬಗ್ಗೆ ಮಾತನಾಡೋಣ. ನೀವು ಅನಿಮೇಟೆಡ್ ಚಲನಚಿತ್ರ ರೂಪಾಂತರವನ್ನು ವೀಕ್ಷಿಸುತ್ತಿರಲಿ ಅಥವಾ ಪುಸ್ತಕದ ದೃಶ್ಯಗಳನ್ನು ಕಲ್ಪಿಸಿಕೊಳ್ಳುತ್ತಿರಲಿ, ದಿ ಟೇಲ್ ಆಫ್ ಡೆಸ್ಪೆರಿಕ್ಸ್ ಕಲ್ಪನೆಗೆ ಒಂದು ಹಬ್ಬವಾಗಿದೆ. ಡೋರ್ ಸಾಮ್ರಾಜ್ಯವು ಸುಂದರ ಮತ್ತು ಶಾಂತವಾಗಿ ಚಿತ್ರಿಸಲಾಗಿದೆ. ರಾಣಿಯ ಮರಣದ ಮೊದಲು ರೋಮಾಂಚಕ ದೃಶ್ಯಗಳು ಮತ್ತು ನಂತರ ಗಾಢವಾದ, ಹೆಚ್ಚು ವಿಷಣ್ಣತೆಯ ಟೋನ್ಗಳು ಮನಸ್ಥಿತಿಯನ್ನು ಹೊಂದಿಸುವಲ್ಲಿ ದೊಡ್ಡ ಪಾತ್ರವನ್ನು ವಹಿಸುತ್ತದೆ. ಇದು ಕಥೆಯ ಭರವಸೆ ಮತ್ತು ಹತಾಶೆಯ ವಿಷಯಗಳನ್ನು ಪ್ರತಿಬಿಂಬಿಸುತ್ತದೆ. ಡೆಸ್ಪೆರಿಕ್ಸ್ ಒಂದು ಪಾತ್ರವಾಗಿ ಇಷ್ಟವಾಗುವಂತೆ ವಿನ್ಯಾಸಗೊಳಿಸಲಾಗಿದೆ. ಅವನ ಗಾತ್ರದ ಕಿವಿಗಳು ಮತ್ತು ಅಗಲವಾದ ಕಣ್ಣುಗಳು ಅವನನ್ನು ತಕ್ಷಣವೇ ಸ್ಮರಣೀಯ ವ್ಯಕ್ತಿಯಾಗಿ ಮಾಡುತ್ತವೆ. ಮತ್ತು ಅವನು ಎತ್ತರದ ಕೋಟೆಯನ್ನು ನ್ಯಾವಿಗೇಟ್ ಮಾಡುವ ದೃಶ್ಯಗಳು ಅಥವಾ ಕತ್ತಲ ಕೋಣೆಯಲ್ಲಿ ಇಲಿಗಳ ವಿರುದ್ಧ ಮುಖಾಮುಖಿಯಾಗುವುದು ಅವನ ಸಣ್ಣ ದೃಷ್ಟಿಕೋನದಿಂದ ಭವ್ಯವಾದ ಮತ್ತು ಅಪಾಯಕಾರಿ ಎಂದು ಭಾವಿಸುತ್ತದೆ. ಚಲನಚಿತ್ರ ರೂಪಾಂತರವು ನಿರ್ದಿಷ್ಟವಾಗಿ ಪ್ರತಿ ದೃಶ್ಯದ ಭಾವನಾತ್ಮಕ ಒಳನೋಟಗಳನ್ನು ತಿಳಿಸಲು ಬಣ್ಣ ಮತ್ತು ನೆರಳನ್ನು ಪರಿಣಾಮಕಾರಿಯಾಗಿ ಬಳಸುತ್ತದೆ. ವಿಭಾಗ 4 ಅಂತಿಮ ಆಲೋಚನೆಗಳು. ಹಾಗಾದರೆ ನೀವು ದಿ ಟೇಲ್ ಆಫ್ ಡೆಸ್ಪೆರಿಕ್ಸ್ ಅನ್ನು ಏಕೆ ವೀಕ್ಷಿಸಬೇಕು ಅಥವಾ ಓದಬೇಕು? ಒಳ್ಳೆಯದು, ಇದು ಮಕ್ಕಳು ಮತ್ತು ವಯಸ್ಕರಿಗೆ ಇಷ್ಟವಾಗುವ ಅಪರೂಪದ ಕಥೆಗಳಲ್ಲಿ ಒಂದಾಗಿದೆ. ಮಕ್ಕಳು ಸಾಹಸ, ಹಾಸ್ಯ ಮತ್ತು ಮಾಂತ್ರಿಕ ಜಗತ್ತನ್ನು ಇಷ್ಟಪಡುತ್ತಾರೆ.
ವಯಸ್ಕರು ಮತ್ತೊಂದೆಡೆ ಧೈರ್ಯ, ನಮ್ಮ ಆಯ್ಕೆಗಳ ಪರಿಣಾಮಗಳು ಮತ್ತು ಭರವಸೆಯ ಶಕ್ತಿಯ ಬಗ್ಗೆ ಆಳವಾದ ಸಂದೇಶಗಳಿಗೆ ತಮ್ಮನ್ನು ತಾವು ಸೆಳೆಯುವಿರಿ. ಇದು ಅರ್ಥದಿಂದ ಕೂಡಿದ ಕಥೆಯಾಗಿದೆ ಮತ್ತು ನೀವು ಎಷ್ಟೇ ವಯಸ್ಸಾಗಿದ್ದರೂ ಅದರಲ್ಲಿ ನಿಮಗಾಗಿ ಏನಾದರೂ ಇರುತ್ತದೆ. ಕೊನೆಯಲ್ಲಿ ದಿ ಟೇಲ್ ಆಫ್ ಡೆಸ್ಪೆರಿಯೋಕ್ಸ್ ಕೇವಲ ದೊಡ್ಡ ಕನಸುಗಳನ್ನು ಹೊಂದಿರುವ ಪುಟ್ಟ ಇಲಿಯ ಬಗ್ಗೆ ಅಲ್ಲ. ಇದು ಜಗತ್ತಿನಲ್ಲಿ ಮತ್ತು ನಮ್ಮಲ್ಲಿ ಕತ್ತಲೆಯನ್ನು ಎದುರಿಸುವ ಮತ್ತು ಬೆಳಕನ್ನು ಕಂಡುಕೊಳ್ಳುವ ಬಗ್ಗೆ ಸುಂದರವಾಗಿ ಹೇಳಲಾದ ಕಥೆಯಾಗಿದೆ. ಇದು ಡೆಸ್ಪೆರಿಯೋಕ್ಸ್ನ ಶೌರ್ಯವಾಗಲಿ, ರೋಸ್ಕುರೋ ವಿಮೋಚನೆಗಾಗಿ ಹಾತೊರೆಯುತ್ತಿರಲಿ ಅಥವಾ ಹತಾಶೆಯಿಂದ ಭರವಸೆಯ ಕಡೆಗೆ ಸಾಮ್ರಾಜ್ಯದ ಪ್ರಯಾಣವಾಗಲಿ, ಕಥೆಯು ಭಾವನೆಗಳು ಮತ್ತು ಪಾಠಗಳ ಶ್ರೀಮಂತ ವಸ್ತ್ರವನ್ನು ಒಟ್ಟಿಗೆ ಹೆಣೆಯುತ್ತದೆ. ಇದು ದಯೆ, ಶೌರ್ಯ ಮತ್ತು ನಮ್ಮ ಕನಸುಗಳನ್ನು ಎಂದಿಗೂ ಬಿಟ್ಟುಕೊಡದಿರುವ ಪ್ರಾಮುಖ್ಯತೆಯನ್ನು ನೆನಪಿಸುವ ಟೈಮ್ಲೆಸ್ ಕಥೆಯಾಗಿದೆ. ಇವತ್ತಿನ ವಿಮರ್ಶೆಗೆ ಅಷ್ಟೇ. ನೀವು ಈ ಮಾಂತ್ರಿಕ ಸಾಹಸವನ್ನು ನನ್ನಂತೆಯೇ ಆನಂದಿಸಿದ್ದರೆ ಥಮ್ಸ್ ಅಪ್ ಮಾಡಲು ಮತ್ತು ಕೆಳಗಿನ ಕಾಮೆಂಟ್ಗಳಲ್ಲಿ ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಲು ಮರೆಯಬೇಡಿ. ನೀವು ದಿ ಟೇಲ್ ಆಫ್ ಡೆಸ್ಪೆರಿಕ್ಸ್ ಅನ್ನು ಓದಿದ್ದೀರಾ ಅಥವಾ ಚಲನಚಿತ್ರವನ್ನು ವೀಕ್ಷಿಸಿದ್ದೀರಾ? ಕಥೆಯ ನಿಮ್ಮ ಮೆಚ್ಚಿನ ಭಾಗ ಯಾವುದು ಎಂದು ನನಗೆ ತಿಳಿಸಿ. ಹೆಚ್ಚಿನ ಪುಸ್ತಕ ಮತ್ತು ಚಲನಚಿತ್ರ ವಿಮರ್ಶೆಗಳಿಗೆ ಚಂದಾದಾರರಾಗಲು ಮರೆಯದಿರಿ ಮತ್ತು ಹೊಸ ಕಥೆಗಳನ್ನು ಅನ್ವೇಷಿಸಿ.